ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನಸಿನಲ್ಲಿ ಮೆಟ್ಟಿಲು ಕಂಡರೆ ಅದರ ಅರ್ಥವೇನು? ಇಂತಹ ಕನಸು ಶುಭವೇ ಅಥವಾ ಅಶುಭವೇ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಮಾಹಿತಿಯನ್ನು ತಿಳಿಯೋಣ. ಕನಸಿನಲ್ಲಿ ಮೆಟ್ಟಿಲು ಕಾಣುವುದು ಸಾಮಾನ್ಯವಾಗಿ ಜೀವನದಲ್ಲಿ ಪ್ರಗತಿ, ಯಶಸ್ಸು, ಉನ್ನತಿ ಮತ್ತು ಹೊಸ ಅವಕಾಶಗಳ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಮೆಟ್ಟಿಲಿನ ಸ್ಥಿತಿ ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಮೇಲೆ ಕನಸಿನ ಅರ್ಥವನ್ನು ಹೇಳಬಹುದು. ಒಂದು ವೇಳೆ ಕನಸಿನಲ್ಲಿ ನೀವು ಮೆಟ್ಟಿಲನ್ನು ಹತ್ತುತ್ತಿರುವಂತೆ ಕಂಡರೆ ಇದು ಅತ್ಯಂತ ಶುಭಕರವಾದ ಕನಸು. ನಿಮ್ಮ ಜೀವನದಲ್ಲಿ ಯಶಸ್ಸು, ಪದೋನ್ನತಿ, ಉತ್ತಮ ಆರೋಗ್ಯ, ಉತ್ತಮ ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ಅಥವಾ ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸೂಚನೆಯಾಗಿರಬಹುದು. ಹಾಗೆಯೇ ನೀವು ಗುರಿಯತ್ತ ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂಬ ಸಂದೇಶವೂ ಕೂಡ ಈ ಕನಸಿನಿಂದ ಸಿಗುತ್ತದೆ. ಹಾಗೆಯೇ ಕನಸಿನಲ್ಲಿ ನೀವು ಮೆಟ್ಟಿಲು ಇಳಿಯುತ್ತಿರುವಂತೆ ಕಂಡರೆ ಈ ಕನಸು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ನೀಡುತ್ತದೆ. ಹಣಕಾಸು, ಉದ್ಯೋಗ ಅಥವಾ ಸಂಬಂಧಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಎಂಬ ಸೂಚನೆಯನ್ನು ಈ ಕನಸು ನೀಡುತ್ತದೆ. ಕನಸಿನಲ್ಲಿ ಮೆಟ್ಟಿಲಿನಿಂದ ಜಾರಿ ಬೀಳುವಂತೆ ಕಂಡರೆ ನಿಮ್ಮ ಯೋಜನೆಗಳಲ್ಲಿ ಯಾವುದೋ ಅಡಚಣೆ ಅಥವಾ ಅನಿರೀಕ್ಷಿತ ಸವಾಲುಗಳು ಎದುರಾಗುವ ಸಾಧ್ಯತೆಯನ್ನು ಈ ಕನಸು ಸೂಚಿಸುತ್ತದೆ. ಆದರೆ ನೀವು ಧೈರ್ಯ ಕಳೆದುಕೊಳ್ಳದೆ ಪ್ರಯತ್ನವನ್ನು ಮುಂದುವರಿಸಿದರೆ ಯಶಸ್ಸು ಸಾಧ್ಯ ಎಂಬುದನ್ನು ಈ ಕನಸು ಸಂಕೇತಿಸುತ್ತದೆ. ಕನಸಿನಲ್ಲಿ ಉದ್ದವಾದ ಮೆಟ್ಟಿಲನ್ನು ಕಂಡರೆ ಇದು ನಿಮ್ಮ ಗುರಿಯನ್ನು ಸಾಧಿಸಲು ಇನ್ನೂ ಸ್ವಲ್ಪ ಸಮಯ ಮತ್ತು ಶ್ರಮ ಬೇಕಾಗಬಹುದು ಎಂಬುದನ್ನು ಹೇಳುತ್ತದೆ. ಹಾಗೆಯೇ ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದ ಉತ್ತಮ ಫಲ ದೊರೆಯಲಿದೆ ಎಂಬುದರ ಸಂಕೇತವಾಗಿದೆ. ಕನಸಿನಲ್ಲಿ ಹೊಸ ಮತ್ತು ಸುಂದರ ಮೆಟ್ಟಿಲನ್ನು ಕಂಡರೆ ಇದು ಹೊಸ ಅವಕಾಶಗಳು, ಶುಭಾರಂಭ, ಆರ್ಥಿಕ ಬೆಳವಣಿಗೆ ಮತ್ತು ಸಂತೋಷದ ಸಂಕೇತವಾಗಿದೆ. ಕನಸಿನಲ್ಲಿ ಮುರಿದ ಅಥವಾ ಹಾಳಾದ ಮೆಟ್ಟಿಲನ್ನು ಕಂಡರೆ ಇದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಎಂಬುದನ್ನು ಸೂಚಿಸುತ್ತದೆ. ಹಾಗೆ ನಂಬಿಕೆ ಇಟ್ಟವರನ್ನು ಸರಿಯಾಗಿ ಆಯ್ಕೆ ಮಾಡುವುದು ಮುಖ್ಯ ಎಂಬುದನ್ನು ಕೂಡ ಈ ಕನಸು ಸಂಕೇತಿಸುತ್ತದೆ. ಆಧ್ಯಾತ್ಮಿಕವಾಗಿ ಮೆಟ್ಟಿಲು ಎಂದರೆ ಆತ್ಮೋನ್ನತಿ, ದೇವರ ಕಡೆಗೆ ಸಾಗುವ ಪಯಣ ಮತ್ತು ಜೀವನದಲ್ಲಿ ಉನ್ನತ ಸ್ಥಿತಿಯನ್ನು ತಲುಪುವ ಸಂಕೇತ ಎಂದು ಹಲವರು ನಂಬುತ್ತಾರೆ. ಕನಸಿನ ಅರ್ಥವು ನಿಮ್ಮ ಜೀವನದ ಪರಿಸ್ಥಿತಿ, ಮನಸ್ಥಿತಿ ಮತ್ತು ಕನಸಿನ ವಿವರಗಳ ಆಧಾರದ ಮೇಲೆ ಬದಲಾಗಬಹುದು. ಆದ್ದರಿಂದ ಇದನ್ನು ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಆಧಾರದ ವಿವರಣೆಯಾಗಿ ದಯವಿಟ್ಟು ಪರಿಗಣಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.